ಹಾಯ್ ಅಲೋ ಸ್ನೇಹಿತರೆ, ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಇವಾಗ ಒಂದು ದೊಡ್ಡ ಬಿಗ್ ಟ್ವಿಸ್ಟಿಗೆ ಟರ್ನ್ ಆಗಿದೆ. ಹೌದು ಸ್ನೇಹಿತರೆ, ಇದೇ ಸೋಮವಾರದಂದು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಲಿ ಏನೆಲ್ಲ ನಡೆಯುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನೀವುಗಳೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೇ ವೈಷ್ಣವರು ಕಾವೇರಿಯವರಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾನೆ ಇರ್ತಾರೆ. ಅದೇ ಸಮಯಕ್ಕೆ ಕೀರ್ತಿ ಅಮ್ಮ ಕಾರುಣ್ಯ ಅವರು ಅಲ್ಲಿಗೆ ಬರ್ತಾರೆ. ಹೌದು, ಕೀರ್ತಿಗೆ ನಿಮ್ಮಮ್ಮ ಕಾವೇರಿ ಮಾತು ಕೊಟ್ಟಿದ್ಲು, ವೈಷ್ಣವ್ ಜೊತೆ ನಿನ್ನ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ಲು ಅಂತ ಜೋರಾಗಿ ಹೇಳ್ಬಿಡ್ತಾರೆ. ಈ ಮಾತನ್ನ ಕೇಳ್ತಿದ್ದಂಗೆ ಕಾವೇರಿಗೆ ಫುಲ್ಲು ನಡ್ಕ ಶುರು ಆಗುತ್ತೆ. ಇಲ್ಲೇ ಲಕ್ಷ್ಮಿ ಕಾರುಣ್ಯರ ವಯಸ್ಸನ್ನ ಕೇಳ್ಕೊಂಡಿದ್ದ ತಕ್ಷಣ ಇನ್ನು ಕಾರುಣ್ಯ ಆಂಟಿ ಬಂದಿದ್ದಾರಾ ಅಂತ ಹೇಳೋಕ್ಕೆ ಟ್ರೈ ಮಾಡ್ತಾರೆ. ಆಗ ಅಜ್ಜಿ ಹಾಗೂ ಗಂಗಾ ಅವರು, ಅಯ್ಯೋ ಲಕ್ಷ್ಮಿ, ನೀನು ಆಯಸ ಮಾಡ್ಕೋಬೇಡಮ್ಮ, ಸಮಾಧಾನ ಮಾಡ್ಕೊಳಮ್ಮ ಅಂತ ಅವ್ರನ್ನ ಅಲ್ಲೇ ತಡೀತಾರೆ. ಆಗ ವೈಷ್ಣವಿಗೆ ಕೀರ್ತಿ ಹಾಸ್ಪಿಟಲಲ್ಲಿ ಹೇಳಿದ್ದು ನೆನಪಾಗತ್ತೆ. ಅಲ್ಲ ವೈಶು, ನೀನು ನನಗೆ ಸಿಗಲೇಬೇಕಲ್ವಾ? ಮದುವೆ ಆಗಿ 6 ತಿಂಗಳಾಯ್ತಲ್ಲ, ನಿನ್ನ ಜಾತಕದಲ್ಲಿ ದೋಷ ಎಲ್ಲ ಪರಿಹಾರ ಆಯ್ತಲ್ಲ, ಆದಮೇಲೆ ನೀನು ನನಗೆ ಸಿಗಲೇಬೇಕಲ್ವಾ? ಈ ವಿಷಯ ಹೇಳಿದೆ, ಜಾತಕದ ವಿಷಯ ಹೇಳಿದ್ದೆ ನನಗೆ ಕಾವೇರಿ ಆಂಟಿ ಅಂತ ಅಳ್ತಾ ಹೇಳೋದು ವೈಷ್ಣವಿಗೆ ಈಗ ನೆನಪಾಗತ್ತೆ. ಆಗ ಕಾರುಣ್ಯರು ಜೋರಾಗಿ ಕೂಗಿ ಹೇಳ್ತಾರೆ, ಯಾವುದಕ್ಕೂ ಎದ್ರುಕೊಂಡು ಓಡೋಗೋಳು ನನ್ನ ಮಗಳ ಅಲ್ವೇ ಅಲ್ಲ, ನನ್ನ ಮಗಳು ಎಲ್ಲೂ ಸಹ ಓಡೋಗೋದಿಲ್ಲ ಅಂತ ಹೇಳ್ತಾರೆ. ಆಗ ವೈಷ್ಣವರು, ಆಂಟಿ, ಈ ಜಾತಕದ ವಿಷಯ ನಿಮಗೂ ಸಹ ಗೊತ್ತಿತ್ತಾ ಅಂತ ಕೇಳ್ತಾರೆ. ಹೌದು, ನನ್ನ ಮಗಳು ನನ್ನ ಹತ್ರ ಹೇಳಿದ್ಲು. ಆಗ ಕಾರುಣ್ಯರು, ಹೌದು, ಕೀರ್ತಿ ನನ್ನ ಹತ್ರ ಹೇಳಿದ್ಲು, ಕಾವೇರಿ ಆಂಟಿ ನನಗೆ ವೈಶ್ಗೂ ಮದುವೆ ಮಾಡಿಸ್ತೀನಿ ಅಂತ ಹೇಳಿದರು, ಮಾತು ಕೊಟ್ಟಿದ್ರು ಅಂತ ಹೇಳಿದ್ರು. ಆದರೆ ನಾನು ಅವಳಿಗೆ ಹೇಳಿದೆ, ನೋಡು, ನೀನು ಮಾಡ್ತಿರೋದು ತಪ್ಪು, ಆ ಕಾವೇರಿನ ನಂಬೇಡ ಅಂತ ನಾನು ಹೇಳಿದೆ. ಆದರೆ ನನ್ನ ಮಗಳು ನನ್ನ ಮಾತನ್ನ ನಂಬಲೇ ಇಲ್ಲ, ಕೇಳಲೇ ಇಲ್ಲ ಅಂತ ಹೇಳ್ತಾರೆ. ನಾನು ಆದರೂ ಕೂಡ ನನ್ನ ಮಗಳಿಗೆ ಪ್ರಶ್ನೆ ಮಾಡಿದೆ, ಯಾರಾದರೂ ತನ್ನ ಮಗನ ಲೈಫ್ನ ಹಾಳು ಮಾಡಿಬಿಟ್ಟು ಇನ್ನೊಂದು ಮದುವೆ ಮಾಡ್ತಾರಾ ಅಂತ ಕೇಳಿದೆ. ಆದರೆ ಅವಳು ನನ್ನ ಮಾತು ಕೇಳಲೇ ಇಲ್ಲ, ಯಾಕೆಂದರೆ ಅಷ್ಟರ ಮಟ್ಟಿಗೆ ಈ ಕಾವೇರಿ ನನ್ನ ಮಗಳ ಬ್ರೈನ್ ವಾಶ್ನ ಮಾಡಿದ್ಲು ಅಂತ ಹೇಳ್ತಾರೆ. ಈ ಮಾತನ್ನ ಕೇಳ್ತಿದ್ದಂಗೆ ವೈಷ್ಣವಿಗಂತೂ ಪಿತ್ತ ನೆತ್ತಿಗೇರ್ತಾ ಇರುತ್ತೆ. ಆಗ ಕಾವೇರಿಯವರು ಹೇಳ್ತಾರೆ, ಅಲ್ಲ, ನಿನ್ನ ಮಗಳು ಊರಿಗೆಲ್ಲ ಸುಳ್ಳು ಹೇಳಿರೋಳು, ನಿನಗೆ ಹೇಳಲ್ವಾ ಕಾರುಣ್ಯ ಅಂತ ಹೇಳ್ತಾರೆ. ಆಗ ಅಲ್ಲೇ ಕಾವೇರಿ ಗಂಡ ಇದ್ದರು, ಅಯ್ಯೋ, ಸುಳ್ಳು ಹೇಳಿರೋದಕ್ಕೆ ಅಲ್ವಾ ಹಾಸ್ಪಿಟ್ಲಲ್ಲಿ ದುಡ್ಡಿಸ್ಕೊಂಡು ಈಗ ಓಡೋಗಿರೋದು ಅಂತ ಹೇಳ್ತಾರೆ. ಆಗ ಕಾರುಣ್ಯವರು ಹೇಳ್ತಾರೆ, ನನ್ನ ಮಗಳು ಲಕ್ಷ್ಮಿ ಹಾಸ್ಪಿಟ್ಲಲ್ಲಿ ಇದ್ದಾಗ ದುಡ್ಡು ತೊಗೊಂಡು ಎಲ್ಲೂ ಓಡೋಗಿಲ್ಲ, ಅವಳನ್ನು ಯಾರು ಕಿಡ್ನ್ಯಾಪ್ ಮಾಡಿಸಿದ್ದು ಅಂತ ಸತ್ಯನ ಪತ್ತೆ ಹಚ್ಚಕ್ಕೆ ಹೋಗಿದ್ಲು ಅಂತ ಹೇಳ್ತಾರೆ. ಆಗ ಕಾರುಣ್ಯ ಹೇಳ್ತಾರೆ, ನನ್ನ ಮಗಳು ತನ್ನ ಜೀವನನೇ ಪತ್ತೆ ಹಚ್ಚಿ ಒತ್ತೆ ಇಟ್ಟು ಆ ಪತ್ತೆ ಹಚ್ಚಿದ್ಲು ಗೊತ್ತಾ, ಆ ರೌಡಿಗಳು ಯಾರು ಅನ್ನೋದು ಸಹ ಸಾಕ್ಷಿ ಸಮೇತ ಅವಳು ಕಂಡುಹಿಡಿದ್ಲು, ನನಗೆ ಫೋನ್ ಮಾಡಿ ಸಹ ಹೇಳಿದ್ಲು, ಅಮ್ಮ, ಕಾವೇರಿ ಆಂಟಿ ನನ್ನ ಜೀವನನೇ ಹಾಳು ಮಾಡಿಬಿಟ್ರು ಅಂತ ಅಳ್ತಾ ಇದ್ಲು ಗೊತ್ತಾ ಅಂತ ಹೇಳ್ತಾರೆ. ಅವಳು ಸಾಕ್ಷಿನ ಕಂಡುಹಿಡಿದಾಳು, ಅವಳಿಗೆ ಗೊತ್ತಾಗಿದೆ ಯಾರು ತನ್ನನ್ನು ಕಿಡ್ನ್ಯಾಪ್ ಮಾಡಿದ್ದು ಅನ್ನೋದೊಳಗೆ ಸತ್ಯ ಗೊತ್ತಾಗಿದೆ ಅಂತ ಹೇಳ್ತಾರೆ. ಆಗ ಎಲ್ಲರ ಮುಂದೆ ಕೂಡ ನಾನು ಸತ್ಯನ ಬಾಯಿ ಬಿಡಿಸ್ತೀನಿ, ಸತ್ಯನ ಹೇಳ್ತೀನಿ ಅಂತ ಹೇಳಿದ್ಲು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಕಾವೇರಿ ಗಂಡ, ಅದೆಲ್ಲ ನಿನ್ನ ಮಗಳು ಹೊಸ ಗಿಮಿಕ್ಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ಆಗ ಅವ್ರ ಗಂಡ ಹೇಳ್ತಿರ್ತಾರೆ, ಅಲ್ಲ, ಇದೇ ಥರ ಎಲ್ಲರಿಗೂ ಹೇಳಿ ನಂಬಿಸಿರೋದು, ಹಾಗೆ ನಿಮಗೂ ಕೂಡ ನಂಬಿಸಿದಾಳು ಊರು ತುಂಬ ಹೇಳ್ಕೊಂಡು ಅಂತ ಹೇಳ್ತಾರೆ. ಅಲ್ಲ, ನಿಮಗೆ ಗೊತ್ತು ತಾನೆ, ಆ ರೌಡಿ ತಾನೇ ಒಪ್ಕೊಂಡ ಯಾರು ಇದಕ್ಕೆಲ್ಲ ಕಾರಣ ಅನ್ನೋದು ಅಂತ, ಅದಕ್ಕಿಂತ ಸಾಕ್ಷಿ ಬೇಕಾ? ನೀವು ನೋಡಿದ್ರಲ್ಲ ಆ ವಿಡಿಯೋನೋ ಅಂತ ಕೇಳ್ತಾರೆ. ಆಗ ಅಲ್ಲ, ಅವಳಿಗೆ ಅಷ್ಟೊಂದು ಸತ್ಯ ಗೊತ್ತಿದ್ದಿದ್ರೆ ಮನೆ ಹತ್ರ ಬಂದು ಮನೆಯ ಮುಂದೆ ಎಲ್ಲರ ಹತ್ರನೂ ಸತ್ಯ ಹೇಳಬೇಕಿತ್ತು, ಅದೇನದು ಗುಡ್ಡದ ಹತ್ರ ಹೋಗಿ ಅದೆಲ್ಲ ನಡೆದಿದ್ದು ಅಲ್ಲಿಂದ ಓಡೋಗ್ಬೇಕಿತ್ತು ಯಾಕೆ ಅಂತ ಹೇಳ್ತಾರೆ. ಆಗ ನೋಡು, ನನ್ನ ಮಗಳು ಅಲ್ಲಿಂದ ಓಡೋಗಿಲ್ಲ. ಅಷ್ಟೊತ್ತಿಗೆ ಸುಕನ್ಯವರು ಎದ್ಬಿಟ್ಟು, ಅಣ್ಣ ನೋಡು, ನಿನಗೆ ಎಷ್ಟು ಗೊತ್ತು, ಬೆಟ್ಟದಲ್ಲಿ ಏನು ನಡೆದಿದೆ ಅಂತ ನಮ್ಗೆ ಯಾರಿಗೂ ಸಹ ಗೊತ್ತಿಲ್ಲ, ಅಲ್ಲಿ ಗೊತ್ತಿರೋದು ಆ ಅತ್ತಿಗೆ ಏನು ಹೇಳ್ತೀರೋ ಅದನ್ನಷ್ಟೇ ನಾವು ನಂಬ್ತಿರೋದು, ಅದನ್ನು ಬಿಟ್ಟರೆ ನಮಗೇನು ಗೊತ್ತು, ನಿನಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ನಾವು ಯಾರೂ ಸಹ ಕಣ್ಣಾರೆ ಅದನ್ನ ನೋಡಿಲ್ಲ ಅಂತ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ನಮ್ಮ ಚಾನಲ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.